ಹಕ್ಕಿಗಳ ಭಾವಬಂಡಿ. ದೂರದರ್ಶನ ಚಂದನ ವಾಹಿನಿಯ ಪ್ರಿಯ ವೀಕ್ಷಕರಿಗೆ ಕಡಬಗೆರೆ ಮುನಿರಾಜು ಮಾಡುವ ನಮಸ್ಕಾರ ಹಾಗೂ ಸ್ವಾಗತ. ಪ್ರಿಯ ವೀಕ್ಷಕರೇ, ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮ ತಾವು ನೋಡ್ತಾ ಇದ್ರಿ. ಇವತ್ತಿನ ಈ ಸಂಚಿಕೆಗೆ ನಮ್ಮೊಂದಿಗೆ ಜನಪದ ಹಾಡುಗಳು, ಜನಪದ ಶೈಲಿ ಹಾಡುಗಳು ಮತ್ತು ಹಲವಾರು ಪ್ರಕಾರದ ಹಾಡುಗಳನ್ನು ಉಣಬಡಿಸಲಿಕ್ಕೆ ನಮ್ಮೊಂದಿಗೆ ಇವತ್ತು ನಾಡಿನ ಹೆಸರಾಂತ ಗಾಯಕ ಆಗಮಿಸಿದ್ದಾರೆ. ನಿಮಗೂ ಕೂಡ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ. ದಿವ್ಯಾ ಅವರೇ, ಯಾವ ಗೀತೆಯನ್ನು ನೀವೀಗ ನಮಗೆ ಪ್ರಸ್ತುತಪಡಿಸ್ತೀರಿ? ನಾನಿವಾಗ ಶಿಶುನಾಳ ಶರೀಫರ್ದು ಹಾವು ತುಳಿದೇನೆ ಅನ್ನೋ ಹಾಡನ್ನ ಹಾಡ್ತಾ ಇದ್ದೇನೆ. ಶಿಶುನಾಳ ಶರೀಫರ ಪದಗಳು ಅಂದರೆ ತತ್ವ ಪದಗಳು. ನಮ್ಮ ಕಾರ್ಯಕ್ರಮದಲ್ಲಿ ಶಿಶುನಾಳ ಶರೀಫರ ಪದಗಳನ್ನು ಹಲವಾರು ಕೇಳಿದ್ದೀವಿ. ಹಾವು ತುಳಿದೇನೆ ಅನ್ನೋ ಒಂದು ಗೀತೆಯನ್ನು ಕೇಳೋಣಂತೆ ದಿವ್ಯಾ ಅವರ ಧ್ವನಿನಲ್ಲಿ. ಹಾವು ತುಳಿದೇನೆ ಮಾನಿನಿ, ಹಾವು ತುಳಿದೇನೆ ಹಾವು ತುಳಿದೇನೆ ಮಾನಿನಿ, ಹಾವು ತುಳಿದೇನೆ, ಹಾವು ತುಳಿದೇನೆ ಮಾನಿನಿ, ಹಾವು ತುಳಿದೇನೆ, ಹಾವು ತುಳಿದು ಹಾರಿ ನಿಂತೆ, ಹಾವು ತುಳಿದು ಹಾರಿ ನಿಂತೆ, ಜೀವ ಕಳವಳಿಸಿತೆ ಗೆಳತಿ, ದೇಹತ್ರಯದ ಸ್ಮೃತಿಯು ತಪ್ಪಿ, ದೇವ ನೀನೇ ಗತಿಯು ಎಂದು, ಹಾವು ತುಳಿದೇನೆ ಮಾನಿನಿ, ಹಾವು ತುಳಿದೇನೆ ಹರಿಗೆ ಹಾಸಿಗೆಯಾದ ಹಾವು, ಹರನ ತೋಳಿನುಳಿರುವ ಹಾವು, ಹರಿಗೆ ಹಾಸಿಗೆಯಾದ ಹಾವು, ಹರನ ತೋಳಿನುಳಿರುವ ಹಾವು, ಧರೆ ಹೊತ್ತು ಮೆರೆವ ಹಾವಿನ ಶಿರವ ಮೆಟ್ಟಿ ಶಿವನ ದಯದಿ, ಹಾವು ತುಳಿದೇನೆ ಮಾನಿನಿ, ಹಾವು ತುಳಿದೇನೆ
ಮಾಧುರ್ಯವಾದ ಗೀತೆ, ಅರ್ಥಪೂರ್ಣವಾದ ಗೀತೆ, ಚೆನ್ನಾಗಿ ಹಾಡಿದ್ರಿ. ದಿವ್ಯಾ ಅವರೇ, ಹೇಗೆ ನಿಮ್ಗೆ ಈ ಹಾಡುಗಳನ್ನೆಲ್ಲ ಹಾಡಬೇಕು ಅನ್ಸಿದ್ರೆ ಹೇಗನ್ಸುತ್ತೆ? ನಿಮ್ಮ ಭಾವನೆಗಳೇನು? ಈ ಜನಪದ ಭಾವಗೀತೆಗಳು, ತತ್ವಪದಗಳು ಎಷ್ಟು ವರ್ಷದಿಂದ ಹಾಡ್ತೀರಿ? ಖಂಡಿತ ಸರ್. ಅದೇ ನನಗೆ ಭಾವಗೀತೆ, ಜನಪದ ಗೀತೆ ಇವೆರಡರ ಪ್ರಕಾರವಾಗಿ ನೋಡಿದ್ರೆ, ಭಾವಗೀತೆಗಳಲ್ಲಿ ಅದು ಹೇಗೆ ಭಾವಪೂರ್ಣವಾಗಿದೆ, ಸಾಹಿತ್ಯಮಯವಾಗಿದೆ ಅಂತ ಹೇಳ್ತೀವೋ ಹಾಗೇನೇ ಜನಪದ ಕೂಡ. ಅದರಲ್ಲಿ ನೈಜತೆ ಜಾಸ್ತಿ ಜನಪದದಲ್ಲಿ. ಅದರಲ್ಲಿ ಹೇಗೆ ಅಂದರೆ, ಈಗ ಒಂದು ಮನೆಯಲ್ಲಿ ನಡೆದಿರೋ ಪ್ರಸಂಗನೇ ಒಂದು ಹಾಡಾಗಿ ಮೂಡ್ಬಿಡುತ್ತೆ, ಒಂದು ಊರಿಂದೇ ಒಂದು ಹಾಡಾಗಿ ಮೂಡ್ಬಿಡುತ್ತೆ. ಸೊ ಇದು ಭಾವನೆಗಳು ತುಂಬಿಲ್ಲ ಅಂತ ಹೇಳೋಕ್ಕಾಗೋದೇ ಇಲ್ಲ. ಈಗ ತೌರಿನ ಹಾಡುಗಳು ತಗೊಂಡ್ರೆ ಸಾಗಲಿಲ್ಲ ಹೂವ ಮಾಲೆ, ಬೇಕಾದಷ್ಟು ಥರ ಹಾಡುಗಳು ಜನಪದದಲ್ಲಿದೆ, ಸಾವಿರಾರು ಹಾಡುಗಳಿದೆ. ಅದನ್ನು ನಿಜವಾಗ್ಲೂ ನಾವು ಕೇಳ್ತಾ ಇದ್ದೀವಿ ಅಂದರೆ, ನನಗಂತೂ ಸತ್ಯವಾಗ್ಲೂ ಎಷ್ಟೋ ಸಲ ಹತ್ತಿದ್ದೀನಿ ಕೂಡ. ನಾನು ಖಂಡಿತ ಹತ್ತಿದ್ದೀನಿ. ಯಾಕಂದರೆ ನನ್ನ ತವ್ರ ಮನೆ, ನನ್ನ ಅಮ್ಮ ಅಂತೆಲ್ಲ ನಾನು ನೆನೆಸ್ಕೊಂಡಾಗ ಖಂಡಿತ ಅಳು ಬಂದೇ ಬರುತ್ತೆ. ಅಷ್ಟು ನೈಜವಾಗಿರುತ್ತೆ ಜನಪದ ಗೀತೆಗಳು. ಅದರಿಂದ ನನಗೆ ಜನಪದ ಗೀತೆಗಳ ಮೇಲೂ ಒಲವಿದೆ, ಭಾವಗೀತೆಗಳ ಮೇಲೂ ಒಲವಿದೆ. ಅದು ಜನಪದ ಗೀತೆಗಳು ಮುಂದುವರೆದ ಭಾಗವೇ ಭಾವಗೀತೆಗಳು. ಹೇಗೆ ಅಂತಂದ್ರೆ, ಜನಪದ ಗೀತೆಗಳಿಗೆ ಅಜ್ಞಾತ ಕವಿಗಳ ಅಮರ ಗೀತೆಗಳು ಅಂತ ಕರಿತೀವಿ ನಾವು. ಇದಕ್ಕೆ ಯಾರೊಬ್ರು ಕವಿ ಇದ್ದೇ ಇರ್ತಾರೆ, ಆದ್ರೆ ಅದಕ್ಕೆ ಬರವಣಿಗೆ ರೂಪದಲ್ಲಿ ಇರೋದಿಲ್ಲ ಅಷ್ಟೇ. ಅಷ್ಟು ಬಿಟ್ರೆ ಕವಿಗಳು ಏನ್ ಮಾಡ್ತಾರೆ, ಇನ್ನೊಂದಿಷ್ಟು ಕಲ್ಪನೆ ವಿಹರಿಸಿ ಪದಗಳನ್ನು ಬರೀತಾರೆ, ಅಷ್ಟೇ ವ್ಯತ್ಯಾಸ, ಬೇರೆ ಏನು ವ್ಯತ್ಯಾಸ ಇರಲ್ಲ. ಕಲ್ಪನೆಗಳಿಗೆ ವಿಹರಿಸಿ ಬರೆಯೋದು ಭಾವಗೀತೆಗಳಾದ್ರೆ, ಅನುಭವಿಸಿ ಆ ಜೀವನದ ಅನುಭವಗಳನ್ನೇ, ನೈಜತೆಯನ್ನೇ ಪದಗಳ ಕಟ್ಟೋದು. ಇದು ಭಾವಗೀತೆಗಳಲ್ಲಿ ಪದಗಳನ್ನ ಹುಡುಕಿ ಬರೀತಾರೆ, ಜನಪದ ಗೀತೆಗಳಲ್ಲಿ ಆಡೋ ಮಾತನ್ನೇ ಹಾಡಾಗಿ ಬರೆದು ಬಿಡ್ತಾರೆ. ಇನ್ನೆಲ್ಲಿ ನೋಡಲಿಂತ ಬಳೆಯ ಬಳೆಗರ ಸೆಟ್ಟಿ, ಹೋಗಯ್ಯ ನನ್ನ ತವರಿಗೆ, ಹೋಗಯ್ಯ ನನ್ನ ತವರಿಗೆ. ಏನು ಇದರಲ್ಲಿ ವಿಶೇಷತೆ ಏನಿಲ್ಲ. ಇನ್ನೆಲ್ಲಿ ನೋಡಲಿಂತ ಬಳೆಯ ಬಳೆಗರ ಸೆಟ್ಟಿ, ಹೋಗಯ್ಯ ನನ್ನ ತವರಿಗೆ. ಒಬ್ಬ ಸಾಮಾನ್ಯ ಹೆಣ್ಮಗಳು ಕೂಡ ಪದವನ್ನ ಕಟ್ಟಿ ಹಾಡುವಂಥದ್ದು ಜನಪದದಲ್ಲಿ. ಖಂಡಿತ. ಹಾಗಾಗಿ ಬಹಳ ಒಳ್ಳೆ ಸೊಗಸಾದ ಗೀತೆಯನ್ನ ಹಾಡಿದ್ರಿ ದಿವ್ಯಾ ಅವರೇ, ಧನ್ಯವಾದಗಳು. ಮತ್ತೊಂದು ಗೀತೆಯನ್ನ ಕೇಳೋಣಂತೆ ದೇವಾನಂದ್ ಅವರು. ಮುಂದಿನ ಹಾಡು ನಾನು ನಮ್ಮ ನಾಡದೇವತೆ ಚಾಮುಂಡಿ ಮತ್ತೆ ನಂಜುಂಡ ಇವರಿಬ್ಬರ ನಡುವೆ ಪ್ರೇಮ ಹೇಗೆ ಉಂಟಾಗುತ್ತೆ ಅನ್ನುವಂಥ ಆ ಪ್ರೇಮದ ಸಾಲನ್ನ ಹೇಳ್ತೀನಿ. ಕಥನ ಗೀತೆಯನ್ನು ಕೇಳಿದ್ವಿ. ಉತ್ನಳ್ಳಿ ಮಾರಮ್ಮನ ಮತ್ತು ನಂಜನಗೂಡು, ನಂಜುಂಡೇಶ್ವರ ಮತ್ತು ಚಾಮುಂಡಿ ನಡುವೆ ಈ ನಡೆಯುವಂಥ ಕೇಳು ಕೇಳು ನನ್ನ ತಂಗಿ ಉತ್ನಳ್ಳಿ ಮಾರಮ್ಮ, ಈ ಹಾಡನ್ನೆಲ್ಲ ನಾವು ಕೇಳಿದ್ದೀವಿ. ಆದರೆ ಇದ್ರ ಜೊತೆಗೆ ಅವರ ಪ್ರೇಮ ಪ್ರಸಂಗ ಯಾವ ರೀತಿ ಆಯಿತು ಅಂತ ಕೇಳುವಂಥ ಕುತೂಹಲ ಇದೆ. ಖಂಡಿತವಾಗೂ ಕೇಳೋಣಂತೆ ಆ ಹಾಡನ್ನು ದೇವಾನಂದ್ ಅವರ ಧ್ವನಿನಲ್ಲಿ. ಮಹಿಷಾಸುರನನ್ನ ಸಂಹಾರ ಮಾಡಿದ ಮೇಲೆ ನಮ್ಮ ಬೆಟ್ಟದ ಚಾಮುಂಡಿ ಅವರು ಕಪಿಲಾ ನದಿಯಲ್ಲಿ ಸ್ನಾನವನ್ನ ಮಾಡಲು ಹೋಗ್ತಿದ್ದಾರೆ. ಮಾತಾಡ ಗಂಡಗರ್ತಿ ಚಾಮುಂಡಿ ಗೊಂಬೆ ಬರೆಯದ ಬಣ್ಣ ರತ್ನ ಮಾಟದ ರೌಕಿಯನ್ನ ಇಟ್ಕೊಂಡು, ಇವ್ಕ ಮಾಡಿದಂತ ಆಯುಧಗಳ ಕೈಲಿ ಹಿಡ್ಕೊಂಡು, ಸಿಂಹದ ವಾಹನದ ಮ್ಯಾಲೆ ಜೋಲೋತ್ತ ಬಂದಾಳಂತೆ ತಂದನ್ನ ತಾನಾನ ಅಂತ. ಸಪ್ಪಟ್ಟು ಸರ್ರಾತ್ರಿಯಲ್ಲಿ ನಮ್ಮ ಬೆಟ್ಟದ ಚಾಮುಂಡಿ ಅವರು ಕಪಿಲಾ ನದಿಗೆ ಹೋಗುವಾಗ ಹಕ್ಕಿಯ ಗಾಲಾಗಿಲ್ಲ, ಪಕ್ಷಿಯ ಗಾಲಾಗಿಲ್ಲ, ಹಕ್ಕಿಯ ಗಾಲಾಗಿಲ್ಲ, ಪಕ್ಷಿಯ ಗಾಲಾಗಿಲ್ಲ, ಮನುಸಾರ ಗಾಲಾಗಿಲ್ಲ, ತನ್ನನ್ನ ತಾನಾನ ಅಂತ. ಸಪ್ಪಟ್ಟು ಸರ್ರಾತ್ರಿ ಒಳಗೆ ನಮ್ಮ ಬೆಟ್ಟದ ಚಾಮುಂಡಿ ಅವರು ಆ ಕಪಿಲಾ ನದಿಯಲ್ಲಿ ಯಾವ ರೀತಿ ಸ್ನಾನವನ್ನ ಮಾಡ್ತಿದ್ದಾರಪ್ಪ ಅಂದ್ರೆ, ಮುಳುಗಿ ಮುಳುಗೇಳುತ್ತಾಳೆ, ಜರಕಿಂಡಿ ಆಡುತ್ತಾಳೆ, ಮುಳುಗಿ ಮುಳುಗೇಳುತ್ತಾಳೆ, ಚಂಕಿಂಡಿ ಆಡುತ್ತಾಳೆ, ಮಾಯಾದ ಸ್ವಪ್ನ ಒಂದು ಇಸಕಂಠನ ಕಣ್ಣಿಗೆ ಬಿತ್ತು, ತಂದನ್ನ ತಾನಾನ. ನಮ್ಮ ನಂಜುಂಡೇಶ್ವರ ಒಬ್ಬ ನಾಟಿ ವೈದ್ಯ. ಈ ನಂಜನಗೂಡಿನ ಸುತ್ತಮುತ್ತ ಯಾವುದೇ ಜಾನುವಾರು ಇರ್ಲಿ, ಜನಗಳಿರ್ಲಿ, ಇವನು ಮಾಡಿಕೊಟ್ಟಂತಹ ನಾರು ಬೇರು ಕಷಾಯ ಇದ್ರೆ ಜನಗಳು ಕೊಡ್ತು ಅಂದ್ರೆ ಎಂಥ ಕಾಯಿಲೆ ಕಸಾಲೆ ಇದ್ರು ಮಾಯ ಆಗದಂತೆ. ಇವನು ನಾರು ಬೇರುಗಳನ್ನ ಕುಯ್ತಿದ್ದಂತ ಸಮಯ ಯಾವ್ದಪ್ಪ ಅಂದ್ರೆ ಸಪ್ಪಟ್ಟು ಸರ್ರಾತ್ರಿ. ಆ ಸಪ್ಪಟ್ಟು ಸರ್ರಾತ್ರಿಯಲ್ಲಿ ಈ ನಾರು ಬೇರುಗಳನ್ನ ಕುಯ್ಕೊಂಡು 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 ಎಲ್ಲೂ ಬಂದವನಪ್ಪ ಅಂದ್ರೆ ಈ ಕಪಿಲಾ ನದಿ ದಂಡೆ ಹತ್ರ ಬಂದವನೇ. ಅಲ್ಲಿ ಚಾಮುಂಡಿ ತನ್ನ ಚಿನ್ನದ ಕೂದಲನ್ನ ರನ್ನದ ಬಾಚ್ಕೊಂಡು ಹಿಂದ ಬಾಚ್ಕತ್ತಿಲ್ಲಂತೆ. ಆಗ ನಮ್ಮ ನಂಜುಂಡೇಶ್ವರ, ಅಮಿ ಅಮಿ ನೀನ್ ಯಾರಮಿ ಅಂದ್ರತ್ತೆ. ನಾನು ಮಹಿಷಾಸುರನನ್ನ ಸಂಹಾರ ಮಾಡಿ ಬೆಟ್ಟದಲ್ಲಿ ನೆಲೆಗೊಂಡಿದ್ದೇನೆ, ನಾನು ಚಾಮುಂಡಿ. ನೀನೇನಾ ಚಾಮುಂಡಿ?
ನನ್ನ ಕನಸು ಮನಸ್ಸಿನೊಳಗೆ ಬತ್ತಿದ್ದಳು ಇವಳೆ ಏನಪ್ಪ ಅನ್ಕೊಂಡು ನನ್ನ ಪುಣ್ಯಕ್ಕೆ ಇಂದು ಅವಳಾಗೆ ಬಂದವಳೆ. ಚಾಮುಂಡಿ ನಿಮ್ಮಪ್ಪ ಇದಾರಲ್ಲ ಬಿಜ್ಜಳರಾಯ, ನನಗೆ ಸೋದರಕ್ಕೆ ಸಾಲ ಹೊಳೆಯಬೇಕು. ಅದಿರ್ಲಿ ಮಾಸ್ವಾಮಿ, ನೀವ್ಯಾರು ಮಾಸ್ವಾಮಿ? ಕಾರಣ ಕಾಗೆ ಎಲ್ಲ ಗೂವನ್ನ ಗೂಬೆ ಎಲ್ಲ ನರಮನಸ್ಸರು ಸುಳು ಮೊದಲೇ ಇಲ್ಲ, ನೀವ್ಯಾರು ಮಾಸ್ವಾಮಿ? ನಾನು ನಂದಕಾಸುರನನ್ನ ಸಂಹಾರ ಮಾಡಿ ಗರಳಪುರಿ ನಂಜನಗೂಡಿನಲ್ಲಿ ನೆಲೆಗೊಂಡಿದ್ದೇನೆ. ನಾನು ನಂಜುಂಡ, ಒಪ್ಪೆಸರು ಕೂಡು ಬತ್ತು ನೋಡು. ನೀನು ಚಾಮುಂಡಿ, ನಾನು ನಂಜುಂಡ. ಚಾಮುಂಡಿ ನಂಜುಂಡ ಡಾ ಡಿ ಎರಡೂ ಸರಿಯಾದ ಜೋಡಿ. ನೀನ ನನ್ನ ಹೆಂಡತಿ, ನಾನೇ ನಿನ್ ಗಡ್ಡ. ಅಲ್ಲ ಸ್ವಾಮಿ, ನಿಮ್ಗೆ ಮದುವೆ ಆಗಿದ್ಯಾ? ಒಂದು ಕಣ್ಣಲ್ಲ, ಇಬ್ರು ಹೆಂಡ್ತಿರೇ ಅಲ್ಲ. ಹಂಗೆ ಪಟ್ಟದ ಪಾರ್ವತಿ ದುಂಡು ದೇವರಮ್ಮ ಅಂತ ನನಗೆ ಇಬ್ರು ಹೆಂಡ್ತಿರು. ಅಲ್ಲ ಸ್ವಾಮಿ, ಇಬ್ರು ಹೆಂಡ್ತಿರಿದ್ರು ನನ್ನ ಮದುವೆ ಆಗ್ತೀರಾ? ಸ್ತ್ರೀ ಜನ್ಮವ ಕೆಣಕದ ಮೇಲೆ ಅವಳು ಕಷ್ಟ ಸುಖ ನೋಡ್ಬೇಕು. ಅವಳಿಗೆ ಬಾಧೆ ಬಂಧನ ಬಂದಾಗ ಅವಳು ಅಕ್ಕಪಕ್ಕ ಇರ್ಬೇಕು. ಕಟ್ಕೊಂಡೋಳು ಇರುವಾಗ ನಾ ಇಟ್ಕೊಂಡೋಳು ಬರ್ತೀನಿ. ಕಟ್ಟ ಕರೆದಾಗ ಒಂದು ಮಾತು ಹೇಳ್ತೀನಿ, ನೀವು ಬಂದಾರಿಗೆ ಹೋಗಿ ಸ್ವಾಮಿ ತಂದನ್ನ ನಿಲ್ಲು ಚಾಮುಂಡಿ ನಿಲ್ಲು. ನಿಮ್ಮಪ್ಪ ಇದರಲ್ಲ ಬಿಜ್ಜಳರಾಯ, ನನಗೆ ಸೋದರಕ್ಕೆ ಸಾಲ ಹೊಳೆಯಬೇಕು ಅಂತ ಅವಾಗಲೇ ಹೇಳಿಲ್ವಾ? ನೀನು ಉತ್ತರ ದೇಶದಿಂದ ಇಲ್ಲಿಗೆ ಬಂದಿರಳು, 77 ಕೆಳೆ ನೀರು ಕುಡ್ದೋಳು. ನನಗೆ ಗೊತ್ತು, ನಾನು ಇಬ್ರು ಹೆಂಡ್ತಿರ್ಗಿಂತ ನೀನು ಭಾಳ ತಿಳುವಳಿಕಸ್ತೆ ಮತ್ತೆ ಧೈರ್ಯವಂತೆ. ಮುಂದೆ ನೀನು ಹೆಸರು ಮಾಡೋಳು. ಹಾಗಾಗಿ ನಿನಗೆ ನಾನು ಗಂಡನಾಗಬೇಕು, ನೀನು ನನ್ನ ಹೆಂಡತಿ ಆಗಬೇಕು. ಸ್ವಾಮಿ, 3ನೇ ಹೆಂಡತಿ ಸ್ಥಾನ ನನಗೆ ಬೇಡ. ಸ್ಥಾನ ನನಗೆ ಆ ಸ್ಥಾನವೇ ಬೇಡ. ಅಲ್ಲ ಚಾಮುಂಡಿ, ನೀನು 3ನೇ ಹೆಂಡತಿ ಆದ್ರೂ ನನ್ನ ಪಟ್ಟದ ರಾಣಿ ನೀನೇ ಅಂದ್ಬಿಟ್ಟಂತೆ. ನಮ್ಮ ಚಾಮುಂಡೇಶ್ವರಿಗೂ ನಂಜುಂಡೇಶ್ವರ ಮೇಲೆ ಮನಸ್ಸಾಗ್ಬಿಡ್ತು. ಆಯ್ತು ಚಾಮುಂಡಿ, ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂತ ಇವನು ಕೈ ಭಾಷೆಯನ್ನ ಕೊಡೋದಕ್ಕೆ ಬಂದಂತೆ. ಆಗ ಚಾಮುಂಡಿ ಹೇಳದಂತೆ, ಮಹಾಸ್ವಾಮಿ ನೀವು ಕೈ ಭಾಷೆಯನ್ನ ಕೊಡಿ. ಯಾಕೆ ಅಂದ್ರೆ 6 ತಿಂಗಳು ನೀವು ಚಾಮುಂಡಿ ಬೆಟ್ಟದಲ್ಲಿರ್ಬೇಕು, 6 ತಿಂಗಳು ನೀವು ನಂಜನಗೂಡಲ್ಲಿರ್ಬೇಕು. ಈ ಒಪ್ಪಂದಕ್ಕೆ ನೀವು ಕೈ ಭಾಷೆಯನ್ನ ಕೊಟ್ರೆ ನಾನು ನಿಮ್ಮನ್ನು ಮದುವೆ ಆಗ್ತೀನಿ ಅಂದ್ರಂತೆ ನಮ್ಮ ಚಾಮುಂಡಿ. ನಮ್ಮ ನಂಜುಂಡೇಶ್ವರನಿಗೆ ವೈದ್ಯ ಹೇಳಿದ್ವಿ ಹಾಲು ಅನ್ನ, ರೋಗಿ ಬಯಸಿದ್ವಿ ಹಾಲು ಅನ್ನ ಹೊರ್ತು. ಆಯ್ತು ಚಾಮುಂಡಿ, ನಿನ್ ಜೊತೆ ನಾನು 6 ತಿಂಗಳು ಚಾಮುಂಡಿ ಬೆಟ್ಟ, 6 ತಿಂಗಳು ನಂಜನಗೂಡಲ್ಲಿ ಇರ್ತೀನಿ ಅಂದ್ಬಿಟ್ಟು ಇಬ್ರು ಸುಖ ಸಂತೋಷದಿಂದ ಆ ಕಪಿಲಾ ನದಿಯಿಂದ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಸುಖ ಸಂತೋಷದಿಂದ ಇದ್ರಂತೆ. ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ. ಹಿಂಗೆಲ್ಲ ಆಗ್ಬಿಟ್ಟು ಹಂಗಾಗಿ ಹಿಂಗಾಯ್ತು ಅಂತ ಕತೆ ಮುಂದಕ್ಕಲ್ವಾ? ಆದರೆ ಎಷ್ಟು ಚೆನ್ನಾಗಿ ಹೇಳಿದ್ರಿ ಕಥೆಯನ್ನು. ಇದಾದ ಮೇಲೆ 6 ತಿಂಗಳು ಇರ್ತೀನಿ ಅಂತ ಹೇಳಿಬಿಟ್ಟು ಸಪ್ಪಟ್ರು ಸಾರ್ ರಾತ್ರಿನಲ್ಲಿ ಎದ್ದು ನಂಜನಗೂಡಿಗೆ ಹೋಗ್ಬಿಡ್ತಾನಲ್ಲ. ಆಗ ಚಾಮುಂಡವ್ವ ತಂಗಿನ ಕರೆದು, ನೋಡವ್ವ ನಿಮ್ಮ ಭಾವ ಹಿಂಗೆ ಬಿಟ್ಟೋಗ್ಬಿಟ್ಟವನೆ ಅಂತ ಹೇಳಿ ಅಂತ ಹಾಡು. ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ. ಅವನಿಗೆ ಹಾವಾದ್ರೂ ಕಚ್ಚಬಾರ್ದ, ಚೇಳಾದ್ರೂ ಕುಕ್ಕಬಾರ್ದ, ಹೊಟ್ಟೆಯ ನೋವು ಬಂದು ಹಟ್ಟಿಯ ಹಿಡಿಯಬಾರ್ದ, ನಾಗಾದ ಜ್ವಾರ ಬಂದು ನರಳಾಡಿ ಸಾಯಬಾರ್ದ, ಕಳ್ಳ ಅವು ಸಾಯಂಗ ಬಡಿಯ ಬರ್ಲಿಲ್ಲ ತಂಗ್ಯವ್ವ. ತಂದನ್ನ ತಾನಾನ ತಂದನಾನ ತಾನಾನ ತಂದನ್ನ ತಾನಾನ ತಂದನಾನ ತಾನಾನ. ಎಂತಹ ಅದ್ಭುತವಾದ ಗೀತೆಯನ್ನು ಹೇಳಿದ್ರಿ. ಕೇಳ್ತಾನೆ ಇರಬೇಕು ಅನ್ಸುತ್ತೆ ಇಡೀ ಕಥೆಯನ್ನು. ಪೂರ್ಣವಾಗಿ ಕೇಳುವಂಥ ಸಮಯ ನಮಗೂ ಇಲ್ಲ. ಭಾಳ ಚೆನ್ನಾಗಿ ಹಾಡ್ತಾ ಇದ್ರಿ, ತುಂಬ ಸಂತೋಷ ದೇವನಂದ್ ಅವರೇ. ಮತ್ತೊಂದು ಗೀತೆಯನ್ನು ಕೇಳುವಂಥ ಸಮಯ. ನಾನು ಇನ್ನೂ ಹೆಚ್ಚೆಚ್ಚು ಹಾಡುಗಳನ್ನ ನಿಮ್ಮಲ್ಲಿ ಕೇಳಬೇಕು ಅಂತ ಅನಿಸ್ತಾ ಇದೆ. ಯಾವ ಹಾಡನ್ನು ಆಯ್ಕೆ ಮಾಡ್ತೀವಿ? ನಾನೀಗ ತೆಂಕಣ ಬಡಗಣ ಯಾವುದು ಮೇಲು, ತೆಂಕಣ ಬಡಗಣ ಯಾವುದು ಮೇಲು, ಜಂಗಮ ಕೋಟೆ ಮೇಲೆಲ್ಲೋ ಗೀತೆಯನ್ನ ಬಂಜೆ ಹೊನ್ನಮ್ಮ ಅವರ ಒಂದು ಜನಪದ ಗೀತೆಯನ್ನು ಕೇಳಿ ಆನಂದ್. ತಂದನ್ನೋ ತಾನೋ ತಾನಂದನ್ನೋ ತಾನೋ ತಂದನ್ನೋ ತಾನೋ ತಾನಂದನ್ನೋ ತಾನೋ ತಂದನ್ನೋ ತಾನೋ ತಾನಂದನ್ನೋ ತಾನೋ ತಂದನ್ನೋ ತಾನೋ ತಾನಂದನ್ನೋ ತಾನೋ. ತೆಂಕಣ ಬಡಗಣ ಯಾವುದು ಮೇಲು, ಜಂಗಮ ಕೋಟೆ ಮೇಲಲ್ಲೋ. ತೆಂಕಣ ಬಡಗಣ ಯಾವುದು ಮೇಲು, ಜಂಗಮ ಕೋಟೆ ಮೇಲಲ್ಲೋ. ಜಂಗಮ ಕೋಟೆ ಮೇಲೆ ಇರುವ ಬನ್ನಿ ಮಕ್ಕಳ ಮಡಿಲಲ್ಲೋ. ಜಂಗಮ ಕೋಟೆ ಮೇಲೆ ಇರುವ ಬನ್ನಿ
ಬಹಳ ಸೊಗಸಾಗಿ ಹಾಡಿದ್ರಿ, ಧನ್ಯವಾದಗಳು. ಮತ್ತೊಂದು ಗೀತೆಯನ್ನು ಕೇಳೋಣಂತೆ. ದೇವಾನಂದ್ ಅವರ ಧ್ವನಿನಲ್ಲಿ ಯಾವ ಗೀತೆಯನ್ನು ಆಯ್ಕೆ ಮಾಡಿದ್ರಿ ಸರ್? ಮುಂದಿನ ಗೀತೆ ನಮ್ಮ ಮಲೆಯ ಮಹದೇಶ್ವರ ಅವರು ಇನ್ನೂ ಚಿಕ್ಕ ಹುಡುಗ ಆಗಿದ್ದಾಗ ಅವರು ವಿದ್ಯೆಯನ್ನು ಕಲಿಬೇಕು, ದೀಕ್ಷೆಯನ್ನು ಪಡ್ಕೋಬೇಕು ಅಂದ್ಬಿಟ್ಟು ಸುಮಾರು 777 ಮಠಗಳನ್ನು ಸುತ್ತಕೊಂಡು ಬರ್ತಾರೆ. ಅದರಲ್ಲಿ ಸುತ್ತೂರು ಮಠಕ್ಕೆ ಬರ್ತಾರೆ. ಸುತ್ತೂರು ಮಠದ ನಿಯಮ ಏನಂದ್ರೆ ಅಲ್ಲಿ ಕಾಯಕ ಮಾಡಬೇಕು, ದುಡಿಬೇಕು, ಆಮೇಲೆ ಊಟ ಮಾಡಬೇಕು ಅನ್ನೋದು ನಿಯಮ ಹೇಳ್ತಾರಲ್ಲ ಅಲ್ಲಿ ಮಹದೇಶ್ವರ ಸ್ವಾಮಿಗೆ. ಹೌದೌದು. ಅಲ್ಲಿ ಅವ್ರ ಕೆಲಸವನ್ನ ಮಾಡಕ್ಕಾಗ್ದೇನೆ ನೆಕ್ಸ್ಟ್ ಅವರು ಮುಂದಿನ ಮಠಕ್ಕೆ ಹೋಗ್ತಾರೆ. ಅಲ್ಲಿ ಸುತ್ತೂರು ಬುದ್ಧಿಯವರು ಮತ್ತು ಮಹದೇಶ್ವರ ಇವರಿಬ್ರು ನಡುವೆ ಸಂಭಾಷಣೆಯ ಈ ಹಾಡು. ಬಹಳ ಅಪರೂಪದ ಹಾಡು ನೋಡಿ. ಮಹದೇಶ್ವರನ ಹಾಡು ಎಷ್ಟೋ ಹಾಡುಗಳನ್ನ ಕೇಳಿದೀವಿ. ಈ ಹಾಡನ್ನ ನಮ್ಮ ವೀಕ್ಷಕರಿಗೋಸ್ಕರ ದೇವಾನಂದ್ ಅವರ ಧ್ವನಿಯಲ್ಲಿ ಕೇಳೋಣ. ಬನ್ನಿ ಹಾಗಾದ್ರೆ ಆ ಹಾಡನ್ನ ಸವಿಯೋಣ. ಮಲೆಯ ಮಾದೇವ ಬರುವ ಚಂದವಾ ನೋಡಿ ನಮ್ಮ ಶಿವನ, ಶಿವ ಶಿವ ಗಂಡುಲಿಗೆ ಗಂಡ ಹಿಂಡುಲಿಗೆ ಮನೆಗಾರ, 7 ಮಲೆ 77 ಮಲೆ ಗುಂಜುಮಲೆ ಗುಲಗಂಜಿ ಮಲೆ ನಮ್ಮಲೆ ಮಹದೇಶ್ವರ. ಕಪನಿ ಕಾವೇರಿ ಸಂಗಮ ಸ್ಥಾನಕ್ಕೆ ಬಂದು ಶಿವಪೂಜೆಯನ್ನ ಮಾಡಿ ಮಡಿಯನ್ನ ಉಟ್ಕೊಂಡು ಶಿವಪೂಜೆ ಶಿವಜ್ಞಾನ ಮಣಿಜ್ಞಾನ ಮಂತ್ರಜ್ಞಾನವನ್ನ ತೀರಿಸಿಕೊಂಡು ನನಗೆ ತಕ್ಕನಾದ ನೆಲೆ ಎಲ್ಲೂ ಸಿಗಲಿಲ್ಲ ಅಂದರಂತೆ ಮರಿದೇವರು ನೋಡಿ ನಮ್ಮ ಶಿವನ. ನನಗೆ ತಕ್ಕನಾದ ನೆಲೆ ಎಲ್ಲೂ ಸಿಗ್ಲಿಲ್ವಲ್ಲ ಅಂತ ಯಜ್ಞೆಯನ್ನ ಮಾಡ್ತಿರುವಾಗ ನಮ್ಮ ಮರಿದೇವರಿಗೆ ಸುತ್ತೂರು ಮಠ ದೃಷ್ಟಿ ಬಿತ್ತಂತೆ. ನಾನು ಸುತ್ತೂರು ಮಠಕ್ಕೆ ಹೋಗಿ ವಿದ್ಯೆಯನ್ನ ಕಲಿಬೇಕು ಅನ್ಕೊಂಡು ಗುಡುಗುಡ್ನೆ ಓಡ್ ಬಂದು ಸುತ್ತೂರು ಮಠ ಮನೆಯ ಮುಂಭಾಗದಲ್ಲಿ ನಿಂತ್ಕೊಂಡು ಹರದೇವರ ಭಿಕ್ಷಾ, ಗುರುದೇವರ ಭಿಕ್ಷಾ, ಋತುಗಳ ಭಿಕ್ಷಾ, ಮುತ್ತುಗಳ ಭಿಕ್ಷಾ ಅಂತ ದಾನ ಧರ್ಮವನ್ನ ಸಾರ್ತವರಲ್ಲೋ ಮರಿದೇವರು ನೋಡಿ ನಮ್ಮ ಶಿವನ. ನಮ್ಮ ಸುತ್ತೂರು ಬುದ್ಧಿಯವರು ಮಠಮನೆಯ ಮುಂದಾರದಲ್ಲಿ ಯಾರೋ ಭಿಕ್ಷೆಯನ್ನ ಸಾರ್ತವ್ರಲ್ಲಪ್ಪ ಅಂದ್ಬಿಟ್ಟು ಮಠಮನೆ ಒಳಕ್ಕೆ ಬನ್ನಿ ಅಂತ ಕರೆದರಂತೆ. ಆಗ ನಮ್ಮ ಮರಿದೇವರು ಮಠಮನೆ ಒಳಕ್ಕೆ ಹೋಗಿ ನಿಂತ್ಕೊಂಡ್ರಂತೆ. ನಮ್ಮ ಮರಿದೇವರ ಮಖವನ್ನ ನೋಡಿದಂತಹ ನಮ್ಮ ಸುತ್ತೂರು ಬುದ್ಧಿಯವರು, ಅಪ್ಪ ನಿನ್ನ ಮಖವನ್ನ ನೋಡಿದ್ರೆ ಸೂರ್ಯಚಂದ್ರರ ಕಳಿ ಐತೆ, ನಿನ್ನ ಕೈಯನ್ನ ನೋಡಿದ್ರೆ ತಾವರೆ ಪುಷ್ಪ ಐತೆ, ನಿನ್ನ ನಾಲ್ಗೆಯನ್ನ ನೋಡಿದ್ರೆ ಬೀಜಾಕ್ಷರವೇ ಆಯ್ತಲ್ಲಪ್ಪ, ನೀನು ಯಾರಪ್ಪ, ಯಾತಿಕ್ಕಾಗಿ ಇಲ್ಲಿ ಬಂದಿದ್ಯಾ ಅಂದ್ರಂತೆ. ಆಗ ನಮ್ಮ ಮರಿದೇವರು ಶರಣಾರ್ಥಿ ಗುರುದೇವ, ನಂದು ಉತ್ತರ ದೇಶದಲ್ಲಿ ಉತ್ತಮಾಪುರ, ನನ್ನ ತಂದೆ ಹೆಸರು ಕಲ್ಯಾಣ ದೇವರು, ನನ್ನ ತಾಯಿ ಹೆಸರು ಉತ್ತರಾಜಮ್ಮ, ಮಾತಿಗೆ ನನ್ನ ದುಂಡಯ್ಯ ಅಂತ ಕರೀತಾರೆ, ನನ್ನ ನೀತಿಯನ್ನ ನೋಡಿ ನಿಜವುಳ್ಳ ಅಂತ ಕರೀತಾರೆ ಕಣಪ್ಪ ಅಂತ ನಮ್ಮ ಸುತ್ತೂರು ಬುದ್ಧಿಯವರಿಗೆ ಹೇಳಿದ್ರಂತೆ. ಆಗ ನಮ್ಮ ಸುತ್ತೂರು ಬುದ್ಧಿಯವರು ಅಚ್ಚರಿ ಕಣಪ್ಪ, ಇಲ್ಲಿಗ್ಯಾಕೆ ನೀನು ಬಂದೆ ಅಂದ್ರಂತೆ. ಗುರುಗಳು ನೋಡಿ ನಮ್ಮ ಶಿವನ. ಗುರುದೇವ ನಾನು ವಿದ್ಯೆಯನ್ನ ಕಲಿಬೇಕು, ಹಿರಿ ಮಗಂಗೆ ಮೊಲ್ಲಗ್ರ ಹಿಡ್ಸೋದು ಕಲಿಬೇಕು, ಹಿರಿ ಸೊಸೆಗೆ ಹಿಂಡುಗಾಳಿ ಹಿಡ್ಸೋದು ಕಲಿಬೇಕು, ಬುಡ್ಸೋದನ್ನು ಕಲಿಬೇಕು. ಆದ್ರಿಂದ ಗುರುದೇವ ನಿಮ್ಮ ಮಠಕ್ಕೆ ನಾನು ವಿದ್ಯೆಯನ್ನ ಕಲಿಯಕ್ಕೆ ಬಂದಿದ್ದೀನಿ, ನನಗೆ ವಿದ್ಯೆಯನ್ನು ಕಲಿಸಿದೇವಾ, ವಿದ್ಯೆಯನ್ನು ಕಲಿಸಿ ಅಂದ್ರಂತೆ. ಆಗ ನಮ್ಮ ಸುತ್ತೂರು ಬುದ್ಧಿಯವರು, ಅಪ್ಪ ನಾನು ವಿದ್ಯೆಯನ್ನು ಕಲಿಸೋದಿಲ್ಲ ಅಂತ ಹೇಳೋದಿಲ್ಲ, ನಾವು ಹೇಳುವಂತ ಚಾಕ್ರಿಯನ್ನ ನೀನು ಬಿಡದೆ ಮಾಡ್ಕೊಂಡು ಹೋಗ್ತೀಯ ಅಂದ್ರೆ ನಾನು ವಿದ್ಯೆಯ ಕಲಿಸ್ತೀನಿ ಅಂದ್ರಂತೆ. ಗುರುಗಳು ನೋಡಿ ನಮ್ಮ ಶಿವನ. ಗುರುದೇವ ಅದ್ಯಾವ ಚಾಕ್ರಿ ಬೇಗ ಹೇಳಿ ಬುದ್ಧಿ, ನಾನು ನಿಮ್ಮ ಮಾತಿಗೆ ಪ್ರತಿ ಉತ್ತರನ ಕೊಡೋದಿಲ್ಲ, ಬೇಗ ಹೇಳಿ ಬುದ್ಧಿ ಅಂದಾಗ, ಮರಿದೇವ್ರೇ ನೀನು ಗುಂಬ ತಕೊಂಡೋಗಿ ಬಾವಿಲಿ ನೀರು ಸೇದೋದು ಬೇಡ, ಗುದ್ಲಿ ತಕೊಂಡೋಗಿ ನೆಲ ಕೆತ್ತೋದು ಬೇಡ, ಹಸ ಎಮ್ಮೆ ಇಟ್ಕೊಂಡೋಗಿ ಕಾಡಲು ಮೇಯಿಸೋದು ಬೇಡ. ನನ್ನ ಮಠದಲ್ಲಿ 9 ತಾಳುಗಳನ್ನು ಇಟ್ಟಿದ್ದೀನಿ, ಒಬ್ರೊಬ್ರು ಒಂದೊಂದು ಕೆಲಸ ಮಾಡ್ತಾವ್ರೆ. ಈಗಿರೋ ಕೆಲಸ ಯಾವುದು ಗೊತ್ತಾ? ರಾಗಿ ಬೀಸೋ ಕೆಲಸ. ನೀನು ರಾಗಿ ಬೀಸಪ್ಪ ಅಂದ್ರಂತೆ. ಗುರುಗಳು ನೋಡಿ ನಮ್ಮ ಶಿವನ. ನಮ್ಮ ಗುರುಗಳು ಆಡ್ದಂತ ಮಾತನ್ನ ಕೇಳಿ ನಮ್ಮ ಮರಿದೇವರು
ಕಪಾಲದ ಮೇಲೆ ಕೈಯನ್ನ ಮಾಡ್ಕೊಂಡು 3 ಮುಕ್ಕಾಲ್ಗಳಿಗೆ ಯೋಚನೆ ಮಾಡ್ಬಿಟ್ರಂತೆ. ನಮ್ಮ ಸುತ್ತೂರು ಬುದ್ಧಿಯವ್ರನ್ನ ಗುರುಗಳು ಅಂತ ಬೇರೆ ಕರೆದ್ಬಿಟ್ಟಿದ್ನಿ. ಈ ನರ ಜನ್ಮ ಎತ್ತದ ಮೇಲೆ ಗುರು ಮಾತನ್ನ ಮೀರಬಾರ್ದು. ಆಯ್ತು ಬುದ್ಧಿ, ನಾನು ರಾಗಿಯನ್ನ ಬೀಸ್ತೀನಿ, ನೀವು ರಾಯಚಂದ್ರ ಶಾಲೆ ಒಳಗೆ ಹೋಗಿ ಕೂತ್ಕೊಳ್ಳಿ ಅಂದ್ರಂತೆ. ಇಲ್ಲಿ ನಮ್ಮ ಮರಿದೇವರು ಈ ರಾಗಿ ಕಲ್ನ ಮುಂದೆ ಕೂತ್ಕೊಂಡು ಸುತ್ತೂರು ಸುಖ ಅಂತ ಬಂದ್ರೆ ಕುಕ್ಕೆಯಲ್ಲಿ ರಾಗಿ ತುಂಬಿ ಮಡಗವ್ರಲ್ಲ ಅಂದ್ರಂತೆ. ಮಾದೇವ ನೋಡಿ ನಮ್ಮ ಶಿವನ, ಈ ರಾಗಿಯನ್ನ ನಾನು ಬೀಸಿದ್ದೆ ಆದ್ರೆ ಅಗ್ಗಿ ದೇವತೆ ಅರ್ಗಾಗೋಯ್ತಾಳೆ, ಶಿವ ಅನ್ನೋರು ಶಿವಜ್ಞಾನ ಹೋಯ್ತದೆ, ಹರ ಹರ ಅನ್ನೋರು ಹರಜ್ಞಾನ ಹೋಯ್ತದೆ, ಏನಪ್ಪ ಮಾಡೋದು ಅಂದ್ಬಿಟ್ಟು ಮೂಕಳ್ಳಿ ಮಾರಮ್ಮನ ಕೂ ಕರೆದ್ರಂತೆ. ಆ ಮೂಕಳ್ಳಿ ಮಾರಮ್ಮ ಎಲ್ಲಿದ್ಲು ಕಾಣೆ ಓಡ್ ಬಂದ್ಲಂತೆ. ಏನ್ ಅಪ್ಪಣೆ ಅಂದಾಗ, ಅವ್ವ ಈ ರಾಗಿಯನ್ನ ನೀನು 3 ಸುತ್ತಿಗೆ ತಿರಿ ಅಂದ್ರೇಟ್ಗೆ ಅವಳು ಗಿರಿ 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 ಅಂತ ತಿರುಗಿಬಿಟ್ಲಂತೆ. ಆ ರಾಗಿ ಹಸಿಟ್ಟು ಸುತ್ತೂರು ಮಟ್ಟಕ್ಕಿಂತ ಒಳ್ಳೆ ಬೆಟ್ಟದಂಗೆ ಹಸಿಟ್ಟು ಬೆಳೆದು ಬಿಡ್ತಂತೆ. ಆಗ ಬುದ್ಧಿ ನಾನೇನು ಹೊರಡ್ತೀನಿ ಅಂದದಕ್ಕೆ ಆಯ್ತು ಕಣವ ಹೋಗು ಅಂದಾಗ, ಇಲ್ಲಿ ರಾಯಚಂದ್ರ ಶಾಲೆ ಒಳಗೆ ಇದ್ರಂತಲ್ಲ ನಮ್ಮ ಸುತ್ತೂರು ಬುದ್ಧಿಯವರು, ಅಲ್ಲಿಗೆ ಬಂದ್ಬಿಟ್ಟು ನಮ್ಮ ಮರಿದೇವರು ಶರಣು ಶರಣಾರ್ಥಿ ಗುರುದೇವ ಅಂದ್ರಂತೆ. ಶರಣು ಶರಣಾರ್ಥಿ, ನೀನು ರಾಗಿಯನ್ನ ಬೀಸಿ ಹಸಿಟ್ಟು ಮಾಡಿ ಕುಕ್ಕೆಲ್ಲ ಮಡಗ್ದೇನಪ್ಪ ಅಂತ ನಮ್ಮ ಸುತ್ತೂರು ಬುದ್ಧಿಯವ್ರು ಕೇಳಿದ್ರಟ್ಗೆ ಹೌದು ಬುದ್ಧಿ ಅಂದೇಟ್ಗೆ ಮಲಗಿದ್ದಾರೆ ಎತ್ ಕೂತ್ಕೊಬಿಟ್ರಂತೆ ನಮ್ಮ ಸುತ್ತೂರು ಬುದ್ಧಿಯವರು. ಅಯ್ಯೋಯ್ಯೋ, ಇಲ್ಲಿವರೆಗೂ ಯಾರು ಈ ಸತ್ಯವನ್ನ ಮಾಡಿರಲಿಲ್ಲ, ಯಾರು ಈ ಪವಾಡವನ್ನ ಮಾಡಿರಲಿಲ್ಲ. ಇವನು ಸತ್ಯವಂತ ಮಗನೇ ಇರಬೇಕು, ಇವನು ಪುಣ್ಯವಂತನೇ ಇರಬೇಕು. ಅಪ್ಪ, ನಮ್ಮ ಮಠದಲ್ಲಿ ನಿನಗೆ ರಾಗಿ ಬೀಸಿಯ ಕೆಲಸವನ್ನೇ ಕೊಡ್ತೀನಿ ಅಂದ್ರಂತೆ. ಆಗ ನಮ್ಮ ಮರಿದೇವರು ಇಲ್ಲ ಇಲ್ಲ ಇಲ್ಲ, ಈ ಮಠದಲ್ಲಿ ಇರೋದು ತರವಲ್ಲ ಅಂದ್ಬಿಟ್ಟು ಮಠ ಮನೆಯ ಮುಂಭಾಗಕ್ಕೆ ಬಂದ್ಬಿಟ್ಟು, ಈ ಮಠದಲ್ಲಿದ್ರೆ ನನಗೆ ರಾಗಿ ಬೀಸೋ ಕೆಲಸ ಉಳಿದು ಬಿಡ್ತದೆ, ನನಗೆ ಇಲ್ಲಿ ವಿದ್ಯೆ ಕಲ್ಸರಿಲ್ಲ, ಬುದ್ಧಿ ಕಲ್ಸರಿಲ್ಲ, ನಾನು ಈ ಮಠದಲ್ಲಿ ಇರೋದು ಬೇಡ ಅನ್ಕೊಂಡು ಯಾರು ಸುತ್ತೂರು ಸುಖ ಅಂತ ಬರ್ತಾರೋ ಅವ್ರಿಗೆ ಕುಕ್ಕೆಲಿ ರಾಗಿ ತುಂಬಿ ಮಡಗಿರ್ಲಿ ಅಂದ್ರಂತೆ ಮರಿದೇವರು. ನೋಡಿ ನಮ್ಮ ಶಿವನ, ಹಿಂಗೆ ಶಾಪವನ್ನ ಕೊಟ್ಟು ಅಲ್ಲಿಂದ ಕುಂತೂರು ಮಠಕ್ಕೆ ಹೋಗುತ್ತವ್ರಲ್ಲೋ ನಮ್ಮ ಮಾದೇವ. ನೋಡಿ ನಮ್ಮ ಶಿವನ. ಎಂಥ ಅದ್ಭುತವಾದ ಕಥೆ ಅಲ್ವಾ? ಸುತ್ತೂರು ಮಠ ಸುಖ ಅಂತ ಹೋದರೆ ರಾಗಿ ಬೀಸಕ್ಕೆ ಅಲ್ಲಿ ಬುಟ್ಟಿ ತುಂಬ ರಾಗಿ ಇಟ್ಟಿರ್ತಾರೆ ಅಂತ. ಹೌದು, ಕಾಯಕವೇ ಕೈಲಾಸ ಅಂತ ಹೇಳಿ ಆ ಬುದ್ಧಿಗಳು ಭಾಳ ಒಳ್ಳೆಯ ಕೆಲಸ ಮಾಡಿದ್ದಾರೆ. ಯಾಕೆಂದರೆ ದುಡಿದು ತಿನ್ನೋ ಅನ್ನೋ ಒಂದು ಕಲ್ಪನೆ ಅಲ್ಲಿತ್ತು. ಹಾಗಾಗಿ ಭಗವಂತ ಹೇಳೋದಷ್ಟೇ, ದುಡಿದು ತಿನ್ನು, ಬಡದು ತಿನ್ನೋದು ಬೇಡ ಅನ್ನೋ ಒಂದು ತತ್ವವನ್ನು ಹೇಳುವಂಥ ಸಾಲುಗಳು, ಮಾದೇಶ್ವರನ ಸಾಲುಗಳು ಭಾಳ ಅದ್ಭುತವಾದ ಹಾಡಿದ್ರಿ. ಪ್ರಿಯ ವೀಕ್ಷಕರೇ, ತಾವೆಲ್ಲರೂ ಈ ಹಾಡುಗಳನ್ನು ಕೇಳಿ ಆನಂದ ಪಟ್ಟಿದಿರಿ. ಗಾನಗರಡಿ ಇದು ಹಾಡು ಹಕ್ಕಿಗಳ ಭಾವಬಂಡಿ ಕಾರ್ಯಕ್ರಮದಲ್ಲಿ ಇವತ್ತು ನಮ್ಮೊಂದಿಗೆ ದೇವಾನಂದ ವರಪ್ರಸಾದರವರು ಆಗಮಿಸಿ ಜನಪದ, ಅದರಲ್ಲೂ ಕಥನ ಗೀತೆಗಳು ಅವರ ಹಾಡ್ತಾ ಇದ್ದರೆ ನಮ್ಮ ವಾದ್ಯಗಾರರು ಅವರು ನುಡಿಸೋದನ್ನೇ ಮರೆತು ಅವ್ರ ಕಥೆನ ಕೇಳ್ತಾ ಇದ್ರು ಅಂತ ಅನಿಸುತ್ತೆ ನನಗಾದರೂ ಕೂಡ. ಅಷ್ಟು ಅದ್ಭುತವಾದ ಕಥೆಯನ್ನು ನಿರೂಪಣೆ ಮಾಡ್ತಾ ಹಾಡ್ತಾ ನಮ್ಮೆಲ್ಲರನ್ನೂ ರಂಜಿಸಿದ್ದಾರೆ. ಅವ್ರಿಗೆ ಎಲ್ಲರ ಪರವಾಗಿ, ನಿಮ್ಮ ಪರವಾಗಿ ಕೂಡ ಅವರಿಗೆ ಹೃದಯಪೂರ್ವಕವಾದ ಧನ್ಯವಾದಗಳನ್ನು, ವಂದನೆಗಳನ್ನು ಹೇಳ್ತಾ ಇದ್ದೀನಿ. ನಮಸ್ಕಾರ. ಹಾಗೂ ಅಷ್ಟೇ ಸುಮಧುರವಾಗಿ ನಮ್ಮೊಂದಿಗೆ ಜನಪದ ಮತ್ತು ತತ್ವಪದವನ್ನು ಶಿಶುನಾಳ ಶರೀಫರ ಗೀತೆಯನ್ನು ಹಾಡಿದಂಥ ದಿವ್ಯಾ ಅವರಿಗೂ ಕೂಡ ಅನಂತ ಧನ್ಯವಾದಗಳು. ಹಾಗೂ ನಮ್ಮ ವಾದ್ಯ ವೃಂದದ ಎಲ್ಲ ಗೆಳೆಯರಿಗೆ, ಕಿರಣ್, ಹರೀಶ್, ಪ್ರಸಾದ್, ಶಿವಮಲ್ಲು ಹಾಗೂ ಮಾರುತಿ ಎಲ್ಲರಿಗೂ ಕೂಡ ಅನಂತ ಧನ್ಯವಾದಗಳು. ಪ್ರಿಯ ವೀಕ್ಷಕರೇ, ಮತ್ತೊಮ್ಮೆ ನಾವು ನಿಮ್ಮ ಮುಂದೆ ಬರ್ತೀವಿ ಮುಂದಿನ ಸಂಚಿಕೆಯಲ್ಲಿ. ಅಲ್ಲಿವರೆಗೂ